ಇವತ್ತು ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನನ್ನ ಚಾನಲಲ್ಲಿ ಹಲವಾರು ಥರ ಬಿರಿಯಾನಿ ಈಗ ಅಪ್ಲೋಡ್ ಮಾಡಿದ್ದೀನಿ. ಇದು ಸಿಂಪಲ್ ಬಿರಿಯಾನಿ. ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೋಟೆಲ್ಗಿಂತ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ. ಬನ್ನಿ ನೋಡೋಣ. ಇವಾಗ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟಿದೆ ಚಿಕನ್ನು. ಒಂದು 3/4 kg, ಅರ್ಧ kgಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಮೇಯ್ನ್ ನಾವು ಬಿರಿಯಾನಿ ಮಾಡಬೇಕಾದ್ರೆ ನಾವು ಚಿಕನನ್ನು ಪೀಸಸ್ನ ಸೆಲೆಕ್ಷನ್ ಮಾಡ್ಕೊಬೇಕು. ಈ ಥರ ಫ್ಯಾಟ್ ಇರೋ ಚಿಕನನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚರ್ಬಿ ಇರಬೇಕು ಚಿಕನಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವಾಗ ಹೋಟೆಲಲ್ಲೂ ಕೂಡ ಈಗೇ ಈ ಥರನೇ ಪೀಸಸ್ ತಗೊಳ್ಳೋದು. ಇವಾಗ ನಾನು ಮೊಸರು ತಗೊತಾ ಇದ್ದೀನಿ. ಸ್ವಲ್ಪ ಮ್ಯಾರಿನೇಟ್ ಮಾಡಿಡಬೇಕು, ನೆನೆಸಿಡಬೇಕು ಚಿಕನ್ನ. ಆ ಕಪ್ಪಲ್ಲಿ ಒಂದು 3/4 ಕಪ್ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ನಾವು ತಿಂಡಿ ತಿಂತೀವಲ್ಲ ಆ ಸ್ಪೂನಲ್ಲಿ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಅರ್ಧ ಗಂಟೆ ನಾವು ಬಿಡಬೇಕು. ತುಂಬ ಚೆನ್ನಾಗಿ ಚಿಕನ್ಗೆ ಮಸಾಲ ಹಿಡ್ದಿರುತ್ತೆ. ಆವಾಗ ನಮಗೆ ತಿನ್ಬೇಕಾದ್ರೂ ಸಪ್ಪೆ ಅನಿಸೋದಿಲ್ಲ. ಹಾಗಾಗಿ ನಾವು ಫಸ್ಟ್ ಟೈಮ್ ಮುಂಚೆನೇ ಮಾಡಿ ಇಟ್ಕೊಂಡ್ರೆ ನಾವು ಒಗ್ಗರಣೆ ಹಾಕಿ ಎಲ್ಲ ರೆಡಿಯಾಗಿರೋ ಅಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ. ಈಗ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು 7 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 5 ಗೆಡ್ಡೆ, ಒಂದು 2 ಇಂಚು ಶುಂಠಿ, 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಇಡಿಯಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಕೂಡ ನೀವು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಇಲ್ಲಿ ನಾನು ಒಗ್ಗರಣೆಗೆ ಟೊಮೊಟೊ, ಹಸಿ ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ. ಇಲ್ಲಿ ಪೇಸ್ಟ್ ಕೂಡ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಪಲಾವ್ ಸ್ಪೈಸಸ್ಸು, ಜಾಯಿಪತ್ರೆ ಅದು ಕೂಡ ಸ್ವಲ್ಪನೇ ತಗೊಳ್ಳಿ. ತಿನ್ಬೇಕಾದ್ರೆ ತಿಂತಾಯಿದ್ರೆ ಚೆನ್ನಾಗಿರಲ್ಲ. 2 ಅನಾನಸು, 2 ಮರಾಠಿ ಮೊಗ್ಗು, ಬೇಬಿ ಲೀಫು, ಹಾಗೆ ಚಕ್ಕೆ, ಲವಂಗ, ಮೆಣಸು ಎಲ್ಲ ಒಂದು 3-4 ತೊಗೊಂಡಿದ್ದೀನಿ. ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಯಾಕಪ್ಪ ಕಲರ್ ಇದೆ ಅಂದರೆ ನಾನು ಕಬಾಬ್ ಮಾಡಿದ್ವಲ್ಲ ಆ ಎಣ್ಣೆ ಕೂಡ ಅದು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ನಾನು ಎಣ್ಣೆ ಕಾದಾದಮೇಲೆ ಪಲಾವ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು, ಅದನ್ನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಸ್ತೂರಿ ಮೇಥಿ ಇದ್ದರೆ ಅದನ್ನು ಕೂಡ ನಾವು ಹಾಕ್ಕೊಬೋದು. ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 3 ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ನಾನು ಈರುಳ್ಳಿ ಏನು ಒಗ್ಗರಣೆ ಹಾಕ್ಕೊಳ್ಳಲ್ಲ. ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈರುಳ್ಳಿ ಎಲ್ಲ ಹಾಕಿದ್ರೆ ಈಗ ಸಿಹಿ ಬಂದುಬಿಡುತ್ತೆ. ನಾವು ಗ್ರೈಂಡ್ ಮಾಡೋಕ್ಕೂ ಹಾಕಿರೋದ್ರಿಂದ ಈರುಳ್ಳಿ ಇಲ್ಲಿ ಅವಾಯ್ಡ್ ಮಾಡಬೇಕು. ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹೋಟೆಲ್ಗಿಂತ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿದರೆ ಮತ್ತೆ ಪದೇ ಮಾಡ್ತೀರಾ. ಇದು ಕೂಡ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿಲ್ಲಿ. ಎಣ್ಣೆ ಜಿಡ್ಡು ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ. ಚೆನ್ನಾಗಿ ಅದು ಕೂಡ ಎಲ್ಲ ಹಸಿ ವಾಸನೆ ಹೋಗಲೇಬೇಕು. ಎಲ್ಲ ಹಸಿಯಾಗಿ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ. ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಜಿಡ್ಡೆಲ್ಲ ಸಪ್ರೇಟ್ ಆಗಬೇಕು, ಎಣ್ಣೆ ಜಿಡ್ಡೆಲ್ಲ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಆಗ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ಇಷ್ಟು ಬಂದಿದೆ. ಇವಾಗ ಇಷ್ಟಾದರೆ ಸಾಕು ನಮಗೆ. ನೋಡಿ ಎಣ್ಣೆ ಜಿಡ್ಡು ಕೂಡ ಬಿಟ್ಟಿದೆ. ಈಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ನಾವೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಈಗ ನಾವು ನೀರು ಸೇರಿಸ್ಕೊಬೇಕು. ಈಗ ಬಟ್ಲಲ್ಲಿ ಸ್ವಲ್ಪ ಮಿಕ್ಕಿರುತ್ತಲ್ಲ ಮಸಾಲ, ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಆ್ಯಡ್ ಮಾಡ್ಕೊಬೇಕು. ಜಾಸ್ತಿ ಹಾಕ್ಕೊಬೇಡಿ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಆಮೇಲೆ ನಮಗೆ ಅಳತೆ ಗೊತ್ತಾಗಲ್ಲ ಅಕ್ಕಿ ಹಾಕ್ಬೇಕಾದ್ರೆ ನೀರು ಹಾಕೋದಕ್ಕೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು. ನಾವು ಚಿಕನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನೀರು ಸ್ವಲ್ಪ ಲಿಮಿಟಲ್ಲಿ ಉಪಯೋಗಿಸ್ಕೊಂಡು ನಾವು ಮಾಡ್ಕೊಬೇಕು. ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗಲೇ ಒಂದು 2 ಸ್ಪೂನಷ್ಟು ನಾವು ಉಪ್ಪು ಹಾಕ್ಕೊಂಡ್ರೆ ಚಿಕನ್ಗೂ ಕೂಡ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನಮಗೆ ತಿನ್ಬೇಕಾದ್ರೆ ಸಪ್ಪೆ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ 2 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ಚಿಕನಲ್ಲಿ ನೀರು ಬಿಡುತ್ತೆ, ಅದಕ್ಕೋಸ್ಕರ ನಾವು ನೀರು ಸೇರಿಸ್ಕೊಬಾರ್ದು. ಈಗ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ಸ್ವಲ್ಪ ನೀರು ಬಿಡ್ತಾ ಬರ್ತಾ ಇದೆ. ಈಗ ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಮೊಸರು ಕೂಡ ಹಾಕಿರೋದ್ರಿಂದ ಜಾಸ್ತಿ ಟೊಮೊಟೊ ಹಣ್ಣು ಉಪಯೋಗಿಸ್ಬೇಡಿ, ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಒಂದೇ ಒಂದು ದೊಡ್ಡ ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಲಾಸ್ಟ್ ಇನ್ನೇನು ಹಾಕೋಗಿಲ್ಲ. ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಷಲ್ ಹೊಡೆಸ್ಕೊಳ್ಳಿ ಸಾಕು. ಚಿಕನ್ನು ಕೂಡ ಚೆನ್ನಾಗಿ ಬೆಂದಿರುತ್ತೆ.
ಇಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ. ಈ ಗ್ಲಾಸಿನಲ್ಲಿ 3 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. 3 ಗ್ಲಾಸ್ನ ಅಕ್ಕಿ ಇಲ್ಲಿ ಮಾಮೂಲಿ ನಾವು ಜೀರಾ ರೈಸ್ ಏನು ನಾವು ಮಾಮೂಲಿ ತಿಂಡಿ ಉಪಯೋಗಿಸ್ತೀವಿ ಅದೇ ರೈಸಲ್ಲಿ ಮಾಡಿದರೂ ಕೂಡ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಬುಲೆಟ್ ರೈಸೇ ಬೇಕು ಅಂತ ಏನಿಲ್ಲ. ನೋಡಿ ಇವಾಗ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅಷ್ಟೇ, ನೆನೆಸಿ ಇಟ್ಕೊಂಡಿಲ್ಲ. ಇಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಚಿಕನ್ ಕೂಡ ಬೆಂದಿದೆ. ಇವಾಗ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಇದರಲ್ಲೂ ಕೂಡ ಅನ್ನನ ಊಟ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಗ್ರೇವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಪೀಸ್ ಕೂಡ ಬೆಂದಿದೆ. ವಿಡಿಯೋ ಪೂರ್ತಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ನೆಕ್ಸ್ಟ್ ನಾನು ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವ ಗ್ಲಾಸ್ನ ಯೂಸ್ ಮಾಡಿದ್ದೆ ಅದೇ ಗ್ಲಾಸಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 5 ಗ್ಲಾಸ್ ನೀರಿನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಅದರಲ್ಲಿ 6 ಗ್ಲಾಸ್ ನೀರು ಹಾಕಬೇಕಾಗಿತ್ತು. ನಾನು 1:2 ರೇಷಿಯೋ ಲೆಕ್ಕದಲ್ಲಿ ತಗೊಂಡ್ರೆ 6 ಗ್ಲಾಸ್ ನೀರು ಹಾಕಬೇಕು. ಇಲ್ಲಿ ನಾನು 1 ಗ್ಲಾಸ್ ನೀರು ಕಡಿಮೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಉರುಡಿಯಾಗಿ ಬರಲ್ಲ, ಅನ್ನ ಮುದ್ದೆ ಥರ ಆಗೋಗ್ಬಿಡುತ್ತೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ. ಅದಕ್ಕೋಸ್ಕರ ನಾನಿಲ್ಲಿ 1 ಗ್ಲಾಸ್ ನೀರನ್ನ ಕಡಿಮೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ತುಪ್ಪ, ಹೋಮ್ ಮೇಡ್ ತುಪ್ಪ. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಪ್ಪ ಹಾಕ್ಕೊಳ್ಳೋದ್ರಿಂದ. ಇವಾಗ ಎಲ್ಲ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನಾವು ಆದಮೇಲೆ ನಾವು ಏನೇ ಇದ್ರೂ ನಾವು ಅಕ್ಕಿ ಸೇರಿಸ್ಕೊಬೇಕು. ಮುಂಚೆನೇ ಹಾಕ್ಕೊಂಡ್ರೆ ಅಕ್ಕಿ ಚೆನ್ನಾಗಿ ಬರಲ್ಲ ನಮಗೆ, ಎಲ್ಲ ಗಿಂಜಿಕ್ಲಾಗ್ಬಿಡುತ್ತೆ. ಅರ್ಧ ಅಕ್ಕಿ ಬೇಯಲ್ಲ, ಅರ್ಧ ಅಕ್ಕಿ ಬೇಯುತ್ತೆ, ಆ ಥರ ಆಗೋಗ್ಬಿಡುತ್ತೆ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಾವು ಎಲ್ಲ ಅಕ್ಕಿ ಹಾಕ್ಕೊಂಡ್ಮೇಲೂ ಅಷ್ಟೇ ಸಡನ್ನಾಗಿ ಎಲ್ಲ ಆಯಿತು ಅಂತ ಕ್ಯಾಪ್ ಹಾಕ್ಕೊಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನೋಡಿ ಇವಾಗೆಲ್ಲ ಆಗಿದೆ. ಇವಾಗ ಎಲ್ಲ ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕೈ ಆಡಿಸಿ ಹಾಗೇ ಬಿಡಬೇಡಿ, ತಳ ಹಿಡಿದ್ಬಿಡುತ್ತೆ. ಈಗ ಲಾಸ್ಟ್ ಎಂಡಲ್ಲಿ ನಾವು ಉಪ್ಪು ಖಾರ ನೋಡ್ಕೊಬೇಕು. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೊಬೋದು, ಖಾರ ಕಡಿಮೆ ಇದ್ದರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಈ ಥರ ಲಾಸ್ಟಲ್ಲಿ ನಾವು ಈ ಥರ ಮಾಡ್ಕೊಬೇಕು. ನೋಡಿ ಇವಾಗ ನಾವು ಅಕ್ಕಿ ಹಾಕಿದ ತಕ್ಷಣ ಕ್ಯಾಪ್ ಹಾಕಿದ್ರೆ ತಳ ಸೀದೋಗೋದಂತೂ ಗ್ಯಾರಂಟಿ. ಹಾಗೆಯೇ ನಾವು ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು. ನಮಗೆ ನೀರಿನ 1% ಮಾತ್ರ ಬಾಕಿ ಇದೆ ಅಂದಾಗ ನಾವು ಕುಕ್ಕರ್ ಕ್ಯಾಪ್ ಹಾಕ್ಕೊಬೇಕು. ನೋಡಿ ಇಲ್ಲಿ 1% ಮಾತ್ರ ಬಾಕಿ ಇದೆ ಅಷ್ಟೇ. ಈಗ ನಾವು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಬಿರಿಯಾನಿ. ನೋಡಿ ಇವಾಗ ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಒಂದೇ ಒಂದು ವಿಷಲ್ ಹೊಡಿಸ್ಬೇಕಷ್ಟೇ. ವಿಷಲು ಕೂಡ ಹೊಡಿಸ್ಬೇಡಿ, ಸೌಂಡ್ ಬಂದ ತಕ್ಷಣ ಆಫ್ ಮಾಡಿ. ನೋಡಿ ಇವಾಗ ಆಗಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಕಲ್ಲರ್ ಕೂಡ ಚೆನ್ನಾಗಿ ಬಂದಿದೆ. ಮಸಾಲ ಹೆಂಗೆ ಹಿಡ್ದಿದೆ ಅಂದರೆ ಚಿಕನ್ಗೆ ತುಂಬ ಚೆನ್ನಾಗಿ ಹಿಡ್ದಿದೆ. ಉಪ್ಪು ಖಾರ ನಮಗೆ ತಿನ್ಬೇಕಾದ್ರೆ ಬೇಜಾರು ಅನಿಸಲ್ಲ. ನೋಡಿ ಎಷ್ಟು ಉರುಡಿಯಾಗಿ ಬಂದಿದೆ. ನೀವು ಈ ಮೆಜರ್ಮೆಂಟಲ್ಲಿ ನೀರು ಹಾಕಿದ್ರೆ ಸಾಕು, ಕುಕ್ಕರಲ್ಲಿ ಮಾಡಿದ್ರೂ ಕೂಡ ಉರುಡಿಯಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ತೀರಾ ನೀವು ಮನೆಯಲ್ಲಿ, ಇದೇ ಥರ ಮಾಡ್ತೀರಾ. ಹೆಲ್ದಿಯಾಗಿ ನಾವು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮನೆಯಲ್ಲೇ ಮಾಡ್ಕೊಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮ್ ಸೇವಿಂಗು ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.